ಹಲೋ ನಮಸ್ತೆ, ನಾನು ವಿದ್ಯಾ ಮಲ್ನಾಡ್. ಆಪರೇಷನ್ ಖತಮ್ ಆಯ್ತಾ ಅಥವಾ ಇದು ಬರೀ ಇಂಟರ್ವೆಲ್? ಈ ಎರಡು ಕಾರಣದಿಂದ ಆಪರೇಷನ್ಗೆ ಬ್ರೇಕ್. ಆದ್ರೆ ರೆಡಿ ಆಗಿದೆ ಪ್ಲಾನ್ ಬಿ. ಲೋಕ ಚುನಾವಣೆಗೂ ಮೊದಲೇ ದೋಸ್ತಿಗೆ ಮುಹೂರ್ತ ಫಿಕ್ಸ್. ಸದ್ದಿಲ್ಲದೆ ರೆಡಿ ಆಗಿರೋ ಪ್ಲಾನ್ ಬಿ ಪ್ಲಾನ್ ಎ ಗಿಂತಲೂ ಪವರ್ಫುಲ್. ಇದುವೇ ಹೊತ್ತಿನ ಸ್ಪೆಷಲ್ ಆಪರೇಷನ್ ಪ್ಲಾನ್ ಬಿ ಪಿಕ್ಚರ್ ಬಾಕಿ ಹೇ. ಮುಂಬೈ ಸೇರಿದ್ದ ಅತೃಪ್ತರೆಲ್ಲ ಒಬ್ಬೊಬ್ಬರಾಗೆ ಹೊರ ಬರ್ತಾ ಇದ್ದಾರೆ. ಮುಂಬೈಗೆ ಹೋಗಿದ್ದಾರೆ ಅಂತ ಅಂದ್ಕೊಂಡವರು ಬೆಂಗಳೂರಿನಲ್ಲಿ ಹಾಜರಾಗಿ ಇಲ್ಲಪ್ಪ ನಾವೆಲ್ಲೂ ಹೋಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿಗೆ ಬಿಜೆಪಿಯ ಮಹತ್ವಾಕಾಂಕ್ಷಿಯ ಮೆಗಾ ಆಪರೇಷನ್ ಹಳ್ಳ ಹಿಡಿದಿರೋದು ಸ್ಪಷ್ಟ. ಆದ್ರೆ ಇಲ್ಲಿಗೆ ಆಪರೇಷನ್ ಖತಮ್ ಆಯ್ತಾ ಅಂತ ಕೇಳಿದ್ರೆ ಇಲ್ಲ ಅನ್ನೋ ವಾಣಿಯೊಂದು ಕೇಳಿಸುತ್ತೆ. ಇದು ಬರೀ ಇಂಟರ್ವೆಲ್ ಅಷ್ಟೇ, ಸ್ಮಾಲ್ ಬ್ರೇಕ್ ನ ಬೆಂಗಳೂರಿನಲ್ಲಿ ಹಾಜರಾಗಿ ಇಲ್ಲಪ್ಪ ನಾವೆಲ್ಲೂ ಹೋಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿಗೆ ಬಿಜೆಪಿಯ ಬೆಂಗಳೂರಿನಲ್ಲಿ ಹಾಜರಾಗಿ ಇಲ್ಲಪ್ಪ ನಾವೆಲ್ಲೂ ಹೋಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿಗೆ ಬಿಜೆಪಿಯ ಮಹತ್ವಾಕಾಂಕ್ಷಿಯ ಮೆಗಾ ಆಪರೇಷನ್ ಹಳ್ಳ ಹಿಡಿದಿರೋದು ಸ್ಪಷ್ಟ. ಆದ್ರೆ ಇಲ್ಲಿಗೆ ಆಪರೇಷನ್ ಖತಮ್ ಆಯ್ತಾ ಅಂತ ಕೇಳಿದ್ರೆ ಇಲ್ಲ ಅನ್ನೋ ವಾಣಿಯೊಂದು ಕೇಳಿಸುತ್ತೆ. ಇದು ಬರೀ ಇಂಟರ್ವೆಲ್ ಅಷ್ಟೇ, ಸ್ಮಾಲ್ ಬ್ರೇಕ್ ನ ನಂತರ ಆಪರೇಷನ್ ಪ್ಲಾನ್ ಬಿ ಶುರುವಾಗುತ್ತೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಹಾಗಾದ್ರೆ ಪ್ಲಾನ್ ಎಗೆ ಬ್ರೇಕ್ ಕೊಟ್ಟಿದ್ಯಾಕೆ? ಪ್ಲಾನ್ ಬಿ ನಲ್ಲಿ ಇರೋದಾದ್ರೂ ಏನು? ಹ್ಯಾವ್ ಅ ಲುಕ್. ಆಪರೇಷನ್ ಖತಮ್ ಆಯ್ತಾ ಅಥವಾ ಇದು ಬರೀ ಇಂಟರ್ವೆಲ್? ಆ ಎರಡು ಕಾರಣದಿಂದ ಆಪರೇಷನ್ಗೆ ಬ್ರೇಕ್. ಆದ್ರೆ ರೆಡಿಯಾಗಿದೆ ಪ್ಲಾನ್ ಬಿ. ಲೋಕ ಚುನಾವಣೆಗೂ ಮೊದಲೇ ದೋಸ್ತಿಗೆ ಮುಹೂರ್ತ ಫಿಕ್ಸ್. ಸದ್ದಿಲ್ಲದೆ ರೆಡಿಯಾಗಿರೋ ಪ್ಲಾನ್ ಬಿ ಪ್ಲಾನ್ ಎ ಗಿಂತಲೂ ಪವರ್ಫುಲ್. ಕಳೆದೊಂದು ವಾರದಿಂದ ನಡೀತಾ ಇದ್ದ ಆಪರೇಷನ್ ಕಮಲದ ಮೆಗಾ ಎಪಿಸೋಡ್ ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪಿದೆ. ಟಾರ್ಗೆಟ್ ನಿಂದ ಬಿಜೆಪಿ ಬಹುದೂರ ಇದ್ದು ಆಪರೇಷನ್ ಆಲ್ಮೋಸ್ಟ್ ಫೇಲ್ಯೂರ್ ಆಗಿದೆ ಅಂತಾನೆ ಹೇಳಬಹುದು. ಮೈತ್ರಿ ಸರ್ಕಾರ ಅಸ್ತಿತ್ವಕ್ಕೆ ಬಂದ ನಂತರ ಸರ್ಕಾರ ಉರುಳಿಸೋ ಪ್ರಯತ್ನ ಹಲವು ಬಾರಿ ನಡೆದತ್ತಾದ್ರೂ ಇಷ್ಟು ದೊಡ್ಡ ಮಟ್ಟದಲ್ಲಿ ನಡೆದಿರಲಿಲ್ಲ. ಈ ಬಾರಿ ಅಖಾಡಕ್ಕೆ ಇಳಿದೇ ಆಪರೇಷನ್ ಕಮಲವನ್ನ ಬಿಜೆಪಿ ನಾಯಕರು ಮಾಡಿದ್ರು. ಆದ್ರೆ 3 ದಿನಕ್ಕೆ ಈ ಮೆಗಾ ಆಪರೇಷನ್ ಮುಕ್ತಾಯಗೊಂಡಂತಿದೆ. ನಾಪತ್ತೆಯಾಗಿದ್ದ ಮುಂಬೈ ಸೇರಿದ್ದ ಒಬ್ಬೊಬ್ಬರೇ ಶಾಸಕರು ವಾಪಸ್ ಬರ್ತಿದ್ದಾರೆ. ಸರ್, ಇವಾಗ ನೀವು ಮುಂಬೈಗೆ ಹೋಗಿದ್ರಿ, ಅದೆಲ್ಲ ಒಂದು ಮಾತುಕತೆ. ಮುಂಬೈಗೆ ನನ್ನ ವೈಯಕ್ತಿಕ ಕಾರಣಗಳಿಂದ ನಾನು ಹೋಗ್ತಾ ಇರ್ತೀನಿ ಸರ್, ಮತ್ತೆ ಹೋಗ್ತಾ ಇರ್ತೀನಿ, ಬರ್ತಾ ಇರ್ತೀನಿ. ನಿಮಗೆ ವೈಯಕ್ತಿಕ ಕಾರಣಗಳಿಂದ ಹೊರತು ಬೇರೆ ಯಾವ್ದ ಪಕ್ಷದ ಭಿನ್ನಮತ ಚಟುವಟಿಕೆಗಳಲ್ಲಿ ಇಲ್ಲ ಅಂತ ಹೇಳಿಕ್ಕೆ ನಾನು ಇಷ್ಟಪಡ್ತೀನಿ. ಅಂದ್ರೆ ನೀವು ಈಗ ಆಪರೇಷನ್ ಕಮಲಕ್ಕೆ ಒಳಗಾಗಿಲ್ಲ ಅಂತ ಹೇಳ್ತಾರೆ? ಇಲ್ಲ ಸರ್. ಸಂಪರ್ಕ ಮಾಡಿದ್ರು ನಿಮ್ಮನ್ನ, ಮುಂಬೈ ಕಳಿಸಿದ್ರು, ಉಮೇಶ್ ಜಾಧವ್ ಎಲ್ಲ ಜೊತೆಗಿದ್ದಾರೆ? ಇಲ್ಲ ಸರ್, ಅದು ನನಗೆ ಯಾರಿದ್ದಾರೆ ನನಗೆ ಗೊತ್ತಿಲ್ಲ. ಬಟ್ ಮುಂಬೈಗೆ ಹೋಗಿದ್ದಾರೆ ಅಂತ ತಮ್ಮ ಮಾಧ್ಯಮದಲ್ಲೇ ನೋಡ್ತಾ ಇದೆ ಸರ್. ಕಳೆದ ಒಂದು ವಾರದಿಂದ ಎಲ್ಲ ಮಾಧ್ಯಮಗಳಲ್ಲಿ, ವಿಶೇಷವಾಗಿ ದೂರದರ್ಶನದ ಮಾಧ್ಯಮಗಳಲ್ಲಿ ಹೆಬ್ಬಾಲ್ ಫೋನ್ ಆಫ್ ಆಗಿದೆ, ಮುಂಬೈ ಹೋಗಿದ್ದಾರೆ, ಅಲ್ಲೆಲ್ಲೋ ಹೋಗಿದ್ದಾರೆ ಅಂತೇಳಿ ಅನೇಕ ವದಂತಿಗಳು ಬರ್ತಕ್ಕಂಥದ್ದಲ್ಲ. ಆದರೆ ನಾನು ಎಲ್ಲೂ ಹೋಗಿರಲಿಲ್ಲ. ನಾನು ನನ್ನ ಫ್ಯಾಮಿಲಿ ಜೊತೆಗೆ ಬಹಳ ಒಂದು ತಿಂಗಳ ಹಿಂದೆ ನಿತ್ಯಾಗಿರ್ತಕ್ಕಂಥ ಕಾರ್ಯಕ್ರಮ. ನಾವು ಅಂಡಮಾನ್ ನಿಕೋಬಾರ್ಗೆ ಹೋಗ್ತಕ್ಕಂಥ ಪ್ರೋಗ್ರಾಮು ಕಳೆದ ಸದ್ಯ ನಾಪತ್ತೆಯಾಗಿದ್ದ, ಓಡಿ ಹೋಗಿದ್ದ ಶಾಸಕರು ಮರಳಿ ಗೂಡಿಗೆ ಬರ್ತಿದ್ದಾರೆ. ತಾತ್ಕಾಲಿಕವಾಗಿ ಆಪರೇಷನ್ ಕಮಲಕ್ಕೆ ಬ್ರೇಕ್ ಕೊಟ್ಟಿದ್ದಾರೆ. ಆದ್ರೆ ಸದ್ಯ ಪ್ರಯೋಗವಾಗಿರೋದು ಪ್ಲಾನ್ ಎ ಮಾತ್ರವಂತೆ. ಪ್ಲಾನ್ ಬಿ ಇನ್ನೂ ಹಾಗೇ ಇದೆಯಂತೆ. ಸದ್ಯದಲ್ಲೇ ಪ್ಲಾನ್ ಬಿ ಪ್ರಯೋಗಿಸಿ ಮೈತ್ರಿ ಸರ್ಕಾರವನ್ನ ಕೆಡವೋದು ಪಕ್ಕಾ ಅಂತಿವೆ ಬಿಜೆಪಿ ಮೂಲಗಳು.
ಆಪರೇಷನ್ ಬ್ರೇಕ್ ಮಾಡಲು ಇದು ಒಂದು ಕಾರಣವಾಯಿತು. ಇದೇ ಸಂದರ್ಭದಲ್ಲಿ ಅಮಿತ್ ಶಾ ಅನಾರೋಗ್ಯಕ್ಕೆ ತುತ್ತಾದ್ರು. ಬುಧವಾರ ಇಬ್ಬರು ಪಕ್ಷೇತರರ ಕೈಯಲ್ಲಿ ರಾಜೀನಾಮೆ ಕೊಡಿಸಿ ಬಿಎಸ್ವೈ ನೆಕ್ಸ್ಟ್ ಪ್ಲಾನಿಂಗ್ಗೆ ದೆಹಲಿಗೆ ಹೋದ್ರು. ಆದ್ರೆ ಅಷ್ಟರಲ್ಲಿ ಅಮಿತ್ ಶಾ ಅನಾರೋಗ್ಯಕ್ಕೆ ತುತ್ತಾದ್ರು. ಜ್ವರದಿಂದಾಗಿ ಆಸ್ಪತ್ರೆಗೆ ದಾಖಲಾಗುವಂತಾಯ್ತು. ಸಿದ್ಧಗಂಗಾ ಶ್ರೀಗಳ ಆರೋಗ್ಯದಲ್ಲಿ ಏರುಪೇರಾಗಿದ್ದರಿಂದ ಯಡಿಯೂರಪ್ಪನವರು ಅನಿವಾರ್ಯವಾಗಿ ಬೆಂಗಳೂರಿಗೆ ಬರುವಂತಾಯ್ತು. ಹೀಗಾಗಿ ಆಪರೇಷನ್ ಪ್ಲಾನ್ನ ಕೈ ಬಿಡಲೇಬೇಕಾದ ಪರಿಸ್ಥಿತಿ ನಿರ್ಮಾಣವಾಯಿತು. ಯಡಿಯೂರಪ್ಪ ಮತ್ತು ಅಮಿತ್ ಶಾ ಅಂದುಕೊಂಡಂತೆ ಆಗಲಿಲ್ಲ. ಇದರಿಂದಾಗಿ ತಮ್ಮ ಆಪರೇಷನ್ ಸೀರೀಸ್ಗೆ ಬ್ರೇಕ್ ಕೊಟ್ಟಂತಾಗಿದೆ. ಹಾಗಂತ ಇದನ್ನ ನಿಲ್ಲಿಸಿಲ್ಲ. ಈಗ ಪ್ಲಾನ್ ಬಿ ಅನ್ನ ಎಕ್ಸಿಕ್ಯೂಟ್ ಮಾಡುವತ್ತ ಹೊರಟಿದ್ದಾರೆ ಎನ್ನಲಾಗ್ತಿದೆ. ಯಾಕಂದ್ರೆ ಅತೃಪ್ತ ಶಾಸಕರ ಬಗೆಗಿನ ನಿಗೂಢತೆ ಬೆಂಗಳೂರಿನಲ್ಲಿ ಚುನಾವಣೆಗೂ ಮುನ್ನ ಸರ್ಕಾರ ಬೀಳಿಸೋ ಪ್ಲಾನ್. ಹೌದು, ಹೇಗಾದ್ರೂ ಆಗ್ಲಿ ಲೋಕಸಭಾ ಚುನಾವಣೆಗೂ ಮೊದಲು ಸರ್ಕಾರ ಬೀಳಿಸಬೇಕು ಅಂತ ಬಿಜೆಪಿ ಶತಪ್ರಯತ್ನ ನಡೆಸ್ತಾ ಇದೆಯಂತೆ. ಅದಕ್ಕಾಗಿನೇ ದೊಡ್ಡ ಮಟ್ಟದಲ್ಲಿ ಪ್ಲಾನ್ ಬಿ ಅನ್ನ ಎಕ್ಸಿಕ್ಯೂಟ್ ಮಾಡೋಕೆ ಸಿದ್ಧತೆ ನಡೆಸಲಾಗ್ತಿದೆಯಂತೆ. ಮಾರ್ಚ್ ಮೊದಲ ವಾರದಲ್ಲಿ ಲೋಕಸಭಾ ಚುನಾವಣೆ ಘೋಷಣೆಯಾಗುತ್ತೆ. ಅದಕ್ಕೂ ಮೊದಲೇ ಸರ್ಕಾರ ಬೀಳಿಸೋಕೆ ಅಂದ್ರೆ ಫೆಬ್ರವರಿ ಅಂತ್ಯದೊಳಗೆ ಬಿಜೆಪಿ ಸರ್ಕಾರ ಅಥವಾ ರಾಷ್ಟ್ರಪತಿ ಆಳ್ವಿಕೆಗೆ ಬರುವಂತೆ ಮಾಡಲು ಪ್ಲಾನ್ ನಡೆಸಲಾಗ್ತಿದೆಯಂತೆ. ಈ ಬಾರಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ನಡುವಿನ ಭಿನ್ನಮತವನ್ನೇ ಟ್ರಂಪ್ ಕಾರ್ಡ್ ಆಗಿ ಬಳಸಲಿದ್ದಾರಂತೆ. ಎಲ್ಲಿಯವರೆಗೆ ಅಂದ್ರೆ ಸಿಎಂ ಕುಮಾರಸ್ವಾಮಿ ಅವರನ್ನೇ ಬಿಜೆಪಿ ಹೈಜಾಕ್ ಮಾಡಬಹುದಂತೆ. ಹಿನ್ನಡೆ ಉಂಟಾಗಿರೋದ್ರಿಂದ ಪ್ಲಾನ್ ಬಿ ಅನ್ನ ಮತ್ತಷ್ಟು ಪವರ್ಫುಲ್ ಆಗಿ ಮಾಡೋಕೆ ಬಿಜೆಪಿ ಸಿದ್ಧತೆ ನಡೆಸ್ತಿದೆ ಅನ್ನೋ ಮಾತಿದೆ. ಮುಂದಿನ ಆಪರೇಷನ್ ಸದ್ದಿಲ್ಲದೆ ದೋಸ್ತಿ ಸರ್ಕಾರವನ್ನ ಕೆಡವಬಹುದು ಅಂತ ಹೇಳಲಾಗ್ತಿದೆ. ಈ ಆಪರೇಷನ್ ನ ತಪ್ಪುಗಳಿಂದ ಪಾಠ ಕಲಿತು ಹೇಗಾದ್ರೂ ಮಾಡಿ ಲೋಕಸಭಾ ಚುನಾವಣೆಗೂ ಮೊದಲು ಸರ್ಕಾರವನ್ನ ಕೆಡವಲೇಬೇಕು ಅನ್ನೋ ಜಿದ್ದಿಗೆ ಬಿದ್ದಂತಿದೆ ಬಿಜೆಪಿ. ಕುಮಾರಣ್ಣ ಸದ್ಯಕ್ಕೆ ನೆಮ್ಮದಿಯಾಗಿ ನಿದ್ದೆ ಮಾಡುವಂತಿಲ್ಲ. ಕಳೆದ 3 ದಿನಗಳಿಂದ ನಡೀತಾ ಇರೋ ಆಪರೇಷನ್ ಕಮಲದ ಸೈಡ್ ಎಫೆಕ್ಟ್ ಇದು ಅನ್ನೋದು ಅರ್ಧ ನಿಜ. ಆದ್ರೆ ಅದಕ್ಕಿಂತ ಮಹಾಕಂಟಕವೊಂದು ಮುಂದಿನ ತಿಂಗಳಲ್ಲಿ ಎದುರಾಗ್ತಾ ಇದೆಯಂತೆ. ಮುಖ್ಯಮಂತ್ರಿ ಗದ್ದುಗೆಗೆ ಆ ಮಾರಿ ಕಣ್ಣು ಬಿದ್ದಿದೆ. ಹಾಗಾದ್ರೆ ಯಾರದು ಸಿಎಂ ಮೇಲೆ ಕೆಂಗಣ್ ಬೀರಿದ್ದು? ಯಡಿಯೂರಪ್ಪ ಸಿದ್ದರಾಮಯ್ಯ ಕೂಡ ಕುಮಾರಣ್ಣನಿಗೆ ಪರೋಕ್ಷವಾಗಿ ಅಡ್ಗಾಲ್ ಹಾಕ್ಲಿದ್ದಾರಾ? ಈ ತ್ರಿಮೂರ್ತಿಗಳ ಜಾತಕ ಫಲ ಏನ್ ಹೇಳುತ್ತೆ? ಬನ್ನಿ ನಾವು ಹೇಳ್ತೀವಿ. ಸದ್ಯಕ್ಕೆ ಸೇಫ್, ಮತ್ತೆ ಶುರುವಾಗುತ್ತಾ ಮಾರಿ ಹಬ್ಬ. ಆಪರೇಷನ್ ಸರ್ಕಾರದ ಆಯುಷ್ಯ ಏನ್ ಹೇಳುತ್ತೆ ಜ್ಯೋತಿಷ್ಯ? ಆಪರೇಷನ್ ಕಮಲ ಸದ್ಯಕ್ಕೆ ಸಕ್ಸಸ್ ಕಂಡಿಲ್ಲ. ಬಿಜೆಪಿ ಏನೇ ಮಾಡಿದ್ರು ಕಾಂಗ್ರೆಸ್ ಮತ್ತು ಜೆಡಿಎಸ್ ಮೈತ್ರಿಕೂಟವನ್ನ ಮಲಗಿಸೋದಕ್ಕೆ ಆಗ್ತಾ ಇಲ್ಲ. ಮತ್ತೆ ಮುಖ್ಯಮಂತ್ರಿ ಆಗ್ಬೇಕು ಅಂತ ಕಾಯ್ತಾ ಇದ್ದ ಯಡಿಯೂರಪ್ಪನಿಗೆ ನಿರಾಸೆಯಾಗಿದೆ. ಡಿಕೆ ಶಿವಕುಮಾರ್ ತಮ್ಮ ಚಾಣಾಕ್ಷತನದಿಂದ ಸರ್ಕಾರವನ್ನ ಉಳಿಸಿದ್ದಾರೆ. ಸಿದ್ದರಾಮಯ್ಯ ಕೂಡ ಡಿಕೆಶಿಗೆ ಸಾಥ್ ಕೊಟ್ಟಿದ್ದಾರೆ. ಹಾಗಂತ ಕುಮಾರಣ್ಣ ನಿರಂಬಳವಾಗಿ ಕುರ್ಚಿ ಮೇಲೆ ಕೂಡುವಂತಿಲ್ಲ. ಮುಂದಿನ ತಿಂಗಳು 28ನೇ ತಾರೀಕಿನವರೆಗೆ ಅವರಿಗೆ ಕಷ್ಟ ಮಾತ್ರ ತಪ್ಪಿದ್ದಲ್ಲ. ಯಾಕಂದ್ರೆ ಅವರ ಜಾತಕನೇ ಹಂಗಿದ್ಯಂತೆ. ಮುಖ್ಯಮಂತ್ರಿ ಕುಮಾರಸ್ವಾಮಿ ಹುಟ್ಟಿದ್ದು ಆರಿದ್ರ ನಕ್ಷತ್ರ, ಮಿಥುನ ರಾಶಿ. ಇವರು ಈಗ ಎಷ್ಟೇ ಎಚ್ಚರಿಕೆಯಿಂದ ಇದ್ರು, ಮೈ ತುಂಬಾ ಕಣ್ಣಾದ್ರೂ, ಗುಪ್ತ ಮಾಹಿತಿ ಸಂಗ್ರಹಿಸ್ತಾ ಇದ್ರು,
ಮುಂದಿನ ತಿಂಗಳು 28ರವರೆಗೆ ಖಡ್ಗ ತಲೆ ಮೇಲೆ ತೂಗ್ತಾ ಇರುತ್ತಂತೆ. ಯಾಕಂದ್ರೆ ಇವರ ಹತ್ರ ವ್ಯಕ್ತಿಗಳಿಂದಲೇ ಗದ್ದುಗೆಗೆ ಬೆಂಕಿ ಹತ್ತೋ ಸಾಧ್ಯತೆ ಇದೆ. ನಂಬಿದವರಿಂದಲೇ ಮೋಸ ಹೋಗೋ ಕ್ಷಣ ಕೂಡ ಬರಬಹುದು ಅಂತ ಜ್ಯೋತಿಷಿಗಳು ಎಚ್ಚರಿಸಿದ್ದಾರೆ. ಅಣ್ಣ ಅಣ್ಣ ಅನ್ನುವ ಮನುಷ್ಯರೇ ಹಿಂದಿನಿಂದ ಆಟ ಆಡಬಹುದು. ಒಂದೇ ಮಾತಲ್ಲಿ ಹೇಳಬೇಕು ಅಂದ್ರೆ ಶತ್ರುಗಳಿಗಿಂತ ಮಿತ್ರರಿಂದಲೇ ಮಹಾ ಮೋಸವಾಗುತ್ತೆ. ಹಾಗಾದ್ರೆ ಯಾರವರು? ಸಿದ್ದರಾಮಯ್ಯನ, ಡಿಕೆಶಿಯ ಅಥವಾ ಸೂಪರ್ ಸಿಎಂ ರೇವಣ್ಣನ? ಯಡಿಯೂರಪ್ಪ ಹೇಗಾದ್ರೂ ಮಾಡಿ ಗದ್ದುಗೆಯೇರಿ ರಾಜ್ಯ ಆಳುವ ಕನಸು ಕಾಣ್ತಾ ಇದ್ದಾರೆ. ಅದಕ್ಕೆ ಏನಾದ್ರೂ ಸ್ಕೆಚ್ ಹಾಕ್ತಾರೆ. ಅದನ್ನ ಇಂತಹದ್ದೇ ಅಂತ ಹೇಳೋದಕ್ ಬರೋದಿಲ್ಲ. ದಶಕದ ಹಿಂದೆ ಮೈತ್ರಿ ಮಾಡ್ಕೊಂಡಿದ್ದ ಬಿಜೆಪಿಗೆ ಅಧಿಕಾರವನ್ನ ಕೊಡದೆ ಕುಮಾರಣ್ಣ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗೋದನ್ನ ತಪ್ಪಿಸ್ಬಿಟ್ಟಿದ್ರು. ಅದಾದ ನಂತರ ಸ್ವಂತ ಬಲದಿಂದ ಯಡಿಯೂರಪ್ಪ ಮುಖ್ಯಮಂತ್ರಿ ಆದ್ರು. ಮೊನ್ನೆ ನಡೆದ ಚುನಾವಣೆಯಲ್ಲಿ ಹೆಚ್ಚು ಸೀಟು ಗಳಿಸಿದ್ರು ಬಿಜೆಪಿಗೆ ಬಹುಮತ ಸಿಗ್ಲಿಲ್ಲ. 2 ದಿನದ ಮುಖ್ಯಮಂತ್ರಿಯಾಗಿ ಯಡಿಯೂರಪ್ಪ ಅಧಿಕಾರವನ್ನ ನಡೆಸಿ ಕೆಳಗಿಳಿದ್ಬಿಟ್ರು. ಅದನ್ನ ಅವ್ರಿನ್ನೂ ಮರ್ತಿಲ್ಲ. ಈ ಎಲ್ಲಾ ಘಟನೆಗಳನ್ನ ಯಡಿಯೂರಪ್ಪ ಇನ್ನೂ ಮರ್ತಿಲ್ಲ. ಕುಮಾರಣ್ಣನ ಮೇಲೆ ಇಟ್ಟಿರೋ ಕಣ್ಣನ್ನ ತೆಗ್ದಿಲ್ಲ. ಹೆಂಗಾದ್ರೂ ಮಾಡಿ ಮೈತ್ರಿಕೂಟಕ್ಕೆ ಸೆಡ್ಡು ಹೊಡಿಬೇಕು ಅನ್ನೋ ಹಠ ಹಿಡಿದಿದ್ದಾರೆ. ಅದರ ಪರಿಣಾಮವೇ ಆಪರೇಷನ್ ಕಮಲ. ಕಾಂಗ್ರೆಸ್ನ ಕೆಲವು ಅತೃಪ್ತ ಶಾಸಕರನ್ನ ಬಿಜೆಪಿಗೆ ಸೆಳೆಯೋದಕ್ಕೆ ರಣತಂತ್ರ ಹೂಡಿದ್ರು. ಮುಂಬೈನಲ್ಲಿ ಗುಟ್ಟು ಗುಟ್ಟಾಗಿ ಚಟುವಟಿಕೆ ನಡೆಸಿದ್ರು. ಈ ನಡುವೆ 2 ಪಕ್ಷೇತರ ಶಾಸಕರು ಸರ್ಕಾರದಿಂದ ಹೊರಬರ್ತಾರೆ. ನೋಡುತ್ತಲೇ ವಿಧಾನಸೌಧ ಗಡಗಡ ಅಂತ ನಡುಗೋಕ್ ಆರಂಭ ಆಗುತ್ತೆ. ಇನ್ನೇನು ಕುಮಾರಣ್ಣ ಸಿಎಂ ಸೀಟಿಂದ ಕೆಳಗಿಳಿದ್ರು, ಯಡಿಯೂರಪ್ಪ ಮುಖ್ಯಮಂತ್ರಿಯಾಗಿಯೇ ಬಿಟ್ರು, ಹೀಗಂತ ಕೆಲವರು ಮಾತನಾಡ್ಕೊಂಡ್ರು. ಯಡಿಯೂರಪ್ಪ ಗೃಹಗತಿಯಲ್ಲಿ ಆ ದೃಶ್ಯ ಕಾಣೆಯಾಗ್ಬಿಟ್ಟಿದೆ. ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿರೋ ಯಡಿಯೂರಪ್ಪಗೆ ಸದ್ಯಕ್ಕೆ ಮುಖ್ಯಮಂತ್ರಿಯಾಗೋ ಯೋಗ ಇಲ್ಲ ಅಂತಾರೆ ಜ್ಯೋತಿಷಿಗಳು. ಅವ್ರು ಏನೇ ಮಾಡಿದ್ರು, ಎಷ್ಟೇ ತೊಡೆ ತಟ್ಟಿದ್ರು ಸಿಎಂ ಚೇರು ಅವರಿಗೆ ಸಿಗೋ ಸಾಧ್ಯತೆ ಇಲ್ವಂತೆ. ಅದರ ಜೊತೆಗೆ ಆಪರೇಷನ್ ಕಮಲದಲ್ಲೂ ಸಕ್ಸಸ್ ಕಾಣೋದಿಲ್ಲ. ಎಲ್ಲವೂ ಹೊಳೆಯಲ್ಲಿ ಹುಣಸೆಹಣ್ಣನ್ನ ಕಿವುಚ್ದಂಗೆ ಅಷ್ಟೇ ಅಂತ ಜ್ಯೋತಿಷ್ಯ ಹೇಳ್ತಾ ಇದೆ. ಅದನ್ನ ನಾವೀಗ ಕಣ್ಣಾರಿ ನೋಡ್ತಾ ಇದ್ದೇವೆ. ಆಪರೇಷನ್ ಕಮಲ ಕೈ ಕೊಟ್ಟಿದೆ. ಕಾಂಗ್ರೆಸ್ಗೆ ಕೈ ಕೊಡಲು ಹೊರಟಿದ್ದ ಶಾಸಕರು ಮತ್ತೆ ಮರಳಿ ಗೂಡಿಗೆ ಬರ್ತಾ ಇದ್ದಾರೆ. ಹಳೆಯ ಗಂಡನ್ ಬಾದುವೆ ಪವಿತ್ರ ಅಂತ ಇದ್ದಾರೆ. ಅಲ್ಲಿಗೆ ಯಡಿಯೂರಪ್ಪ ತಾತ್ಕಾಲಿಕ ವಿರಾಮ ಪಡಿತಾ ಇದ್ದಾರೆ. ಮತ್ಯಾವ ಮಿತ್ರರಿಂದ ಕುಮಾರಣ್ಣ ತಲೆ ಕೆಡಿಸ್ಕೊಳ್ಬೇಕಾಗುತ್ತೆ? ಯಾರಿದ್ದಾರೆ? ಅವರನ್ನ ಸದ್ದಿಲ್ಲದೆ ಕೆಳಗಿಳಿಸಿ ನಗುವ ಮಂದಿ ಸಿದ್ದರಾಮಯ್ಯ, ಡಿಕೆಶಿ, ರೇವಣ್ಣ. ಮೂವರಲ್ಲಿ ಯಾರು? ಮೊದಲಿಗೆ ಸಿದ್ದರಾಮಯ್ಯ ಅವರನ್ನ ಅಖಾಡಕ್ಕೆ ಇಳಿಯೋಣ. ಒಂದೊಮ್ಮೆ ದೇವೇಗೌಡರ ಗರಡಿಯಲ್ಲಿ ಪಳಗಿದ ಹುಲಿಯವರು. ಆದ್ರೆ ಅಪ್ಪ ಮಕ್ಕಳ ಸಾಮ್ರಾಜ್ಯದಲ್ಲಿ ನೆಲೆ ಕಂಡುಕೊಳ್ಳುವುದು ಕಷ್ಟ ಅಂತ ಅರ್ಥ ಕಾಂಗ್ರೆಸ್ಗೆ ಜಿಗಿದ್ರು. ಮುಖ್ಯಮಂತ್ರಿ ಆದ್ರು. ಕಳೆದ ಚುನಾವಣೆಯಲ್ಲಿ ಗೌಡ್ರನ್ನ ಟೀಕಿಸಿದ್ರು. ಈ ನಡುವೆ ಅನೇಕ ಭಾಗ್ಯಗಳನ್ನ ಜಾರಿಗೆ ತಂದ್ರು. ಏನೇ ಮಾಡಿದ್ರು ಜನ ಬಹುಮತ ಕೊಡ್ಲಿಲ್ಲ. ಕೊನೆಗೆ ಕುಮಾರಣ್ಣನ ಮುಂದೆ ಮಂಡಿ ಉರಿದ್ರು. ಅನಿವಾರ್ಯವಾಗಿ ಮೈತ್ರಿ ಮಾಡ್ಕೊಂಡ್ರು. ಈ ಅನಿವಾರ್ಯತೆಯೇ ಸಿದ್ದರಾಮಯ್ಯ ಒಳಗೊಳಗೆ ಕುಮಾರಣ್ಣನ ವಿರುದ್ಧ ಕತ್ತಿ ಮಸಿಯುವಂತೆ ಮಾಡ್ತಾ ಇದ್ಯಾ? ಉತ್ತರ ಮಾತ್ರ ಅಸ್ಪಷ್ಟ. ಒಮ್ಮೆ ಮುಖ್ಯಮಂತ್ರಿಯಾಗಿ ಅಧಿಕಾರದ ರುಚಿ ಕೊಂಡಿರೋ ಸಿದ್ದರಾಮಯ್ಯ ಮತ್ತೆ ಅದರ ಮೇಲೆ ಕಣ್ಣಿಟ್ಟಿಲ್ಲ ಅಂತ ಹೇಳೋಕ್ ಸಾಧ್ಯನಾ? ಆ ಜಾಗದ ಪವರೇ ಹಂಗಿರುತ್ತೆ. ಮತ್ತೆ ಮತ್ತೆ ಅದನ್ನ ಬಯಸುತ್ತೆ. ನಾನು ಮತ್ತೆ ಮುಖ್ಯಮಂತ್ರಿ ಆಗಲ್ಲ ಅಂತ ಅವ್ರು ಹೇಳಿದ್ದಾರೆ. ಅದು ಆಗಿನ ಮಾತು. ಮುಂದಿನ ದಿನಗಳಲ್ಲಿ ಅವಕಾಶ ಸಿಕ್ಕರೆ ಸುಮ್ಮನೆ ಕೊಡಲು ಅವ್ರೇನ್ ಕಾವಿ ತೊಟ್ಟಿದಾರಿಯೇ? ಅವ್ರು ಹುಡುಕ್ತಿರೋದು ಖಾದಿ ಗುರು, ಖಾದಿ. ಸೊ ಸಿದ್ದರಾಮಯ್ಯ ಪಕ್ಕದಲ್ಲಿ ಇದ್ದುಕೊಂಡೆ ಗೌಡರ ಮಗನ ತಟ್ಟೆಯಿಂದ ಮುದ್ದೆ ಚೂರನ್ನ ಮುರಿತಿದ್ದಾರ? ಕಾಲವೇ ಎಲ್ಲದಕ್ಕೂ ಉತ್ತರ ಕೊಡುತ್ತೆ. ರಾಜ್ಯ ರಾಜಕೀಯದ ಬೆಳವಣಿಗೆಗಳಿಂದ ಬಿಎಸ್ವೈ ನಿಜವಾಗಿಯೂ ಮಂಕಾಗಿದ್ದಾರಾ? ಅಥವಾ ಇದೆಲ್ಲವೂ ಕೂಡ ಬಿಎಸ್ವೈ ಗೇಮ್ ಪ್ಲಾನ್ ಆಗಿದ್ಯಾ? ಅಸಲಿಗೆ ಬಿಎಸ್ವೈ ಮೈಂಡ್ ಗೇಮ್ ಏನಿರಬಹುದು ಅನ್ನೋ ಲೆಕ್ಕಾಚಾರದ ರಿಪೋರ್ಟ್ ಕೊಡ್ತೀವಿ. ಹವಲು ಇದೆಲ್ಲ ಬಿಎಸ್ವೈ ಗೇಮ್ ಪ್ಲಾನ್ ಆಗಿದೆಯಾ? ಆಪರೇಷನ್ ಕಮಲ ಬಿಎಸ್ವೈ ಮೈಂಡ್ ಗೇಮ್ ಆಗಿದೆಯಾ? ಒಂದೆಡೆ ಬಿಎಸ್ವೈನ ಮಂಕಾಗಿಸಲು ಇಷ್ಟೆಲ್ಲ ರಣತಂತ್ರಗಳು ನಡೀತಾ ಇದ್ದರೆ, ಇದೆಲ್ಲವೂ ಬಿಎಸ್ವೈ ಗೇಮ್ ಪ್ಲಾನ್ ಆಗಿದೆ, ರಾಜಕೀಯ ನಿಪುಣ ಯಡಿಯೂರಪ್ಪನವರ ಮೈಂಡ್ ಗೇಮ್ ಆಗಿದೆ ಎನ್ನಲಾಗ್ತಾ ಇದೆ.
ಅಸಲಿಗೆ ಬಿಎಸ್ವೈ ದಿಲ್ಲಿಗೆ ಹೋಗಿದ್ದೆ ನಾಯಕರ ಜೊತೆ ಮುಂಬರುವ ಲೋಕಸಭಾ ಚುನಾವಣೆಗೆ ಕರ್ನಾಟಕ ಗೆಲ್ಲೋದಕ್ಕೆ ಯಾವ ರಣತಂತ್ರವನ್ನ ಸಿದ್ಧ ಮಾಡಬೇಕು ಅನ್ನೋ ಚರ್ಚೆಗೆ ಅನ್ನೋದು ಕಮಲಕೋಟೆಯ ಮೂಲಗಳ ಮಾಹಿತಿಯಾಗಿದೆ. ಆದರೆ ಈ ಚರ್ಚೆಗೆ ತೆರಳುವಾಗ ಎಲ್ಲಾ ಶಾಸಕರನ್ನು ಜೊತೆಗೆ ಕರೆದುಕೊಂಡು ಹೋಗಿ ಒಂದೆರಡು ದಿನದ ಮಟ್ಟಿಗೆ ರೆಸಾರ್ಟ್ನಲ್ಲಿ ಇರಿಸಿದ್ರೆ ದೋಸ್ತಿ ಪಾಳಯದಲ್ಲಿ ಆತಂಕ ಶುರುವಾಗುತ್ತೆ ಅನ್ನೋದು ಪಳಗಿದ ರಾಜಕಾರಣಿ ಯಡಿಯೂರಪ್ಪನವರಿಗೆ ಗೊತ್ತು. ಹಾಗಾಗಿಯೇ ಇಂತಹ ಒಂದು ರಣತಂತ್ರವನ್ನ ಮಾಡಿದ್ದಾರೆ ಎನ್ನಲಾಗ್ತಾ ಇದೆ. ಕಮಲಕೋಟೆಯಲ್ಲಿ ಇಷ್ಟು ಬೆಳವಣಿಗೆ ಆದರೆ ಸಾಕು, ಏನೋ ಆಗ್ತಿದೆ, ಬಿಜೆಪಿ ಪಾಳಯದಿಂದ ಶಾಸಕರನ್ನ ಸೆಳೆಯುವ ಯತ್ನ ನಡೀತಿದೆ ಅನ್ನೋ ಒಂದು ಸಣ್ಣ ಅನುಮಾನ ಮೈತ್ರಿ ನಾಯಕರಲ್ಲಿ ಮೂಡುತ್ತಿದೆ. ಈಗಾಗಲೇ ನಿಗಮ ಮಂಡಳಿ ನೇಮಕ ವಿಚಾರದಲ್ಲಿ ಶಾಸಕರಲ್ಲಿ ಅಸಮಾಧಾನ ಬಹಿರಂಗವಾಗಿದೆ. ಈ ಹೊತ್ತಲ್ಲೇ ಬಿಜೆಪಿ ಹೊಸ ಆಟ ಶುರು ಮಾಡಿಕೊಂಡಂತೆ ಬಿಂಬಿಸಿದರೆ ಮೈತ್ರಿ ಪಾಳಯದಲ್ಲಿ ಗಾಬರಿ ಅನ್ನೋದು ಬಿಎಸ್ವೈ ಲೆಕ್ಕಾಚಾರ. ದೋಸ್ತಿಗಳಲ್ಲಿ ತಳಮಳ ಪಕ್ಕ ಅನ್ನೋದನ್ನ ಅರಿತೆ ಈ ರೀತಿಯ ಮೈಂಡ್ ಗೇಮ್ ಆಡಿದ್ದಾರೆ ಎನ್ನಲಾಗ್ತಾ ಇದೆ. ಈ ರೀತಿ ಮಾಡೋದ್ರಿಂದ ಬಿಎಸ್ವೈಗೆ ಲಾಭವೇನು ಅನ್ನೋದು ಕಾಡುವ ಅನುಮಾನವಾಗಬಹುದು. ಅದನ್ನು ಹೇಳ್ತೀವಿ ಕೇಳಿ. ಬಿಜೆಪಿಯ ಈ ನಡೆಯಿಂದ ದೋಸ್ತಿಗಳು ಲೋಕಸಭೆ ಚುನಾವಣೆಗೆ ಒಟ್ಟಾಗಿ ಸ್ಪರ್ಧೆಗೆ ಇಳಿಯಬೇಕು ಅನ್ನೋ ಆಲೋಚನೆ ಬಗ್ಗೆ ಗೊಂದಲ ಮೂಡುತ್ತೆ. ಅದರಲ್ಲೂ ರಾಜ್ಯದಲ್ಲಿ ಜೆಡಿಎಸ್ ಹಾಗೂ ಕಾಂಗ್ರೆಸ್ ಜೊತೆಯಾಗಿ ಲೋಕಸಭಾ ಚುನಾವಣೆಯನ್ನ ಎದುರಿಸುವುದು ಬಿಜೆಪಿಗೆ ಮಾತ್ರವಲ್ಲ, ಕಾಂಗ್ರೆಸ್ನೊಳಗೆ ಇರುವ ಕೆಲವರಿಗೆ ಬೇಡವಾಗಿದೆ. ಅಂತಹ ಒಂದು ಪೂರಕ ವಾತಾವರಣ ತಾನಾಗಿಯೇ ನಿರ್ಮಾಣವಾಗುತ್ತದೆ. ಯಾವಾಗ ಈ ಸರ್ಕಾರ ತಂತಾನೆ ಬೀಳುವುದು ಪಕ್ಕ ಆಗುತ್ತೋ ಆಗ ಬೇರೇನೂ ಮಾಡೋದು ಬೇಡ, ಸುಮ್ಮನಿದ್ರೂ ಸಾಕು ಅಂತ ಸರಿಯಾದ ಸಮಯಕ್ಕೆ ಎಲ್ಲರೂ ಒಟ್ಟಾಗಿ ಕಾದು ಕುಳಿತಿದ್ದಾರಂತೆ ಕೇಸರಿ ನಾಯಕರು. ಬಿಎಸ್ವೈಗೆ ಕೈ ಕೊಡ್ತಾ ಹೈಕಮಾಂಡ್. ಬಿಎಸ್ವೈನ ಮುಂದೆ ಬಿಟ್ಟು ಆಟವಾಡಿದ್ರ ಮೋದಿ ಶಾ. ಈ ರೀತಿಯ ಲೆಕ್ಕಾಚಾರ ಒಂದ್ ಕಡೆಯಾದರೆ, ಮತ್ತೊಂದೆಡೆ ಆಪರೇಷನ್ ಕಮಲ ಮಾಡುವುದಕ್ಕೆ ಸಪೋರ್ಟ್ ಮಾಡಿದ್ದ ಬಿಜೆಪಿ ಹೈಕಮಾಂಡ್ ಅದ್ಯಾಕೋ ಏನೋ ಇದ್ದಕ್ಕಿದ್ದಂತೆ ಸೈಲೆಂಟ್ ಆದ್ರಂತೆ. ಹಾಗಾಗಿಯೇ ಆಪರೇಷನ್ ಕಮಲ ಫೇಲ್ ಆಗಿದೆ ಎನ್ನಲಾಗ್ತಾ ಇದೆ. ಹೌದು, ಸರ್ಕಾರ ಬೀಳಿಸೋದಕ್ಕೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದ ಬಿಎಸ್ವೈ ಟೀಮ್ಗೆ ತಾತ್ಕಾಲಿಕ ಬ್ರೇಕ್ ಹಾಕಿದೆಯಂತೆ ಬಿಜೆಪಿ ಹೈಕಮಾಂಡ್. ಆಪರೇಷನ್ ಕಮಲ ಪ್ಲಾನ್ ಮಾಡಿ ಸಹಕಾರ ಕೊಡದೆ ನಿರ್ಲಕ್ಷ್ಯ ಮಾಡಿದ್ದಾರಂತೆ ಅಮಿತ್ ಶಾ. ಅತೃಪ್ತ ಶಾಸಕರೆಲ್ಲ ಒಂದೆಡೆ ಬಂದ ನಂತರ ಆಪರೇಷನ್ ಸ್ಲೋ ಮಾಡಿ ಬಿಜೆಪಿ ನಾಯಕರು ಕೈ ಸುಟ್ಟುಕೊಂಡಿದ್ದಾರೆ. ಬಿಎಸ್ವೈನ ಆಪರೇಷನ್ಗಾಗಿ ಮುಂದೆ ಬಿಟ್ಟು ಸಹಕಾರ ನೀಡದೆ ಮೋದಿ ಶಾ ಆಟವಾಡಿದ್ರ ಅನ್ನೋ ಅನುಮಾನ ಮೂಡುವಂತೆ ಮಾಡಿದೆ ಈ ಘಟನೆ. ಹೌದು, ಗುರುಗ್ರಾಮದ ರೆಸಾರ್ಟ್ನಲ್ಲಿ ಇರಬೇಕು ಅಂತ ಸೂಚನೆ ಕೊಟ್ಟಿದ್ದೆ ಅಮಿತ್ ಶಾ. ಅವರ ಅಣತಿಯಂತೆ ಎಲ್ಲ ರೆಸಾರ್ಟ್ನಲ್ಲಿ ಇದ್ರು. ಆದರೆ ಹತ್ತಿರ ಬಂದ ನಂತರ ಆಪರೇಷನ್ ಬಗ್ಗೆ ಆಸಕ್ತಿ ತೋರಿಸಿಲ್ಲವಂತೆ ಅಮಿತ್ ಶಾ. ಹೈಕಮಾಂಡ್ ಈ ನಡೆಗೆ ಸದ್ಯಕ್ಕೆ ಯಡಿಯೂರಪ್ಪ ಕೈ ಹಿಸುಕಿಕೊಂಡು ಗರಂ ಆಗಿದ್ದಾರಂತೆ. ಸದ್ಯದ ಆಪರೇಷನ್ ಫೇಲ್ ಆಗಿದೆ, ಆದರೆ ಆ ಮೂಡ್ನಿಂದ ಬಿಜೆಪಿ ನಾಯಕರು ಹೊರಬರಲು ಸಿದ್ಧವಿಲ್ಲವಂತೆ.